ಋಚಃ ಸಾಮಾನಿಯಜೋಗುಂಷಿ ಸಾಹಿ ಶ್ರೀರಮೃತಾ ಸತಾಂ ಅಂತ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಈ 4 ವೇದಗಳೇ ನಮ್ಮ ಭಾರತೀಯರ ಒಂದು ಸಂಪತ್ತು ಅಂತ ಹೇಳಲ್ಪಟ್ಟಿದೆ. ಅದೃಷ್ಟೇವಾ, ಕಣ್ಣಿಗೆ ಕಾಣದೇ ಇರುವಂತಹ ಅನೇಕ ಪ್ರಪಂಚ ಇದೆ, ವಸ್ತುಗಳಿದೆ, ಅನೇಕ ಪ್ರಾಮಾಣ್ಯಗಳಿದೆ. ಅದನ್ನೆಲ್ಲವನ್ನ ತಿಳಿಸುವಂತಹ ಆ ಪ್ರಮಾಣ ಯಾವುದು ಅಂತ ಕೇಳಿದ್ರೆ ಅದು ವೇದ ಪ್ರಮಾಣ. ಸೂರ್ಯ ತನ್ನ ಕಕ್ಷೆಯ ಸುತ್ತ ತಿರುಗುತ್ತಾನೆ ಅಂತ ವಿಜ್ಞಾನ ಇವತ್ತು ತಿಳಿಸಿದರೆ, ಈ ವೇದ ಎಷ್ಟೋ 1000 ವರ್ಷಗಳ ಹಿಂದೆ ಸೂರ್ಯ ಏಕಾಕಿ ಚರತಿ ಚಂದ್ರಮಾ ಜಾಯತೆ ಪುನಃ, ಈ ವೇದದ ಅರ್ಥವನ್ನ ಹೇಳಬೇಕಾಗಿದ್ರೆ ಯಸ್ತೂಪಾಯೋ ನ ಬುದ್ಧತೆ ಏನಂ ವಿದಂತಿ ವೇದೇನ ತಸ್ಮಾದ್ವೇದಸ್ಯ ವೇದತ ಅಂತ ಹೇಳಿದ್ದಾರೆ. ಸ್ನೇಹಿತರೆ ನಮಸ್ಕಾರ. ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ. ನಾನು ಶ್ರೀಪತಿ ಹೆಗಡೆ, ಹಕ್ಕಲಡಿ. ಹುಟ್ಟುಹಬ್ಬ, ಕೇಕ್ ಕತ್ತರಿಸಿ ಕ್ಯಾಂಡಲ್ ಹಚ್ಚಿ ಉಪ್ಪಂತ ಊದಿ ಆರಿಸೋದ. ಹುಟ್ಟುಹಬ್ಬ ಅಂದರೆ ಬೆಳಗೋದೇ ಹೊರತು ಆರಿಸೋದಲ್ಲ ರೀ. ಇದಕ್ಕೆ ತದ್ವಿರುದ್ಧ ಆಚರಣೆಯೂ ಇದೆ. ಆದರೆ ಅನುಕರಣೆ, ಫ್ಯಾಷನ್ನು ಮತ್ತೆಲ್ಲಿಗೂ ನಮ್ಮನ್ನು ಕೊಂಡೊಯ್ತಾ ಇದೆ. ಆದರೆ ಸನಾತನ ಪರಂಪರೆಯಲ್ಲಿ ಹುಟ್ಟುಹಬ್ಬ ಜಸ್ಟ್ ಸಂಭ್ರಮ ಅಲ್ಲ ರೀ. ಆರೋಗ್ಯವಾಗಿರಬೇಕು, ದೀರ್ಘಾಯುಷ್ಯ ಹೊಂದಿರಬೇಕು, ಉತ್ತಮ ಜ್ಞಾನ, ಬುದ್ಧಿ, ಶಕ್ತಿ, ಸಂಸ್ಕಾರದ ಹಾರೈಕೆ, ವೇದ ಮಂತ್ರ ಮೂಲಕ ದೇವರ ಮುಂದೆ ಸಮರ್ಪಿಸುವ ಒಂದು ಪವಿತ್ರ ಪರಂಪರೆ ನಮ್ಮಲ್ಲಿದೆ ಗೊತ್ತಾ. ನಾನು ಇವತ್ತು ನಿಮಗೆ ಹೇಳೋದಕ್ಕೆ ಹೊರಟಿರೋದು ವೇದ ಕರ್ಮ ಮೂಲಕ ಹುಟ್ಟುಹಬ್ಬದ ಕಥೆ. ಇಲ್ಲಿ ಸಿಂಪಲ್ ಆಗಿ ಪೂಜೆ ಮಾಡೋದಲ್ಲ, ವೇದ ಮಂತ್ರ ಘೋಷಣೆ, ಶಾಸ್ತ್ರೋಕ್ತ ವಿಧಿವಿಧಾನದ ಮೂಲಕ ಅಗ್ನಿಯನ್ನು ಸಾಕ್ಷಿಯಾಗಿ ಇರಿಸಿಕೊಂಡು ನಡೆಯುವ ಯಾಗ. ಕೃಷ್ಣ ಯಜುರ್ವೇದ ಸಂಹಿತೆಯಲ್ಲಿ ಯಜ್ಞ ಯಾಗಗಳಿಗೆ ಸಂಬಂಧಿಸಿದ ಅನೇಕ ಮಂತ್ರ ಕರ್ಮ ವಿಧಾನ ವಿವರಿಸಿದೆ. ಮಂತ್ರಘೋಷ, ಪುರೋಹಿತರ ಶ್ರದ್ಧೆ, ಅಗ್ನಿ ಮುಂದೆ ನಡೆಯುವ ಆಹುತಿ. ಹಾಗಾದರೆ ಅದು ಯಾವ ಹೋಮ, ವಿಭಿನ್ನ ಅನುಭವ ಏನು ನೋಡೋಣ ಬನ್ನಿ. ವಿಶೇಷವಾಗಿ ಮಕ್ಕಳ ಹುಟ್ಟುಹಬ್ಬ ಆಯುಷ್ಯದ ಪ್ರಮುಖ ಹಂತ. ಕುಟುಂಬ ವಿವಿಧ ಶುಭ ಸಂದರ್ಭಗಳಲ್ಲಿ ಮಕ್ಕಳು ಮತ್ತು ಕುಟುಂಬ ಕ್ಷೇಮ, ಆರೋಗ್ಯ, ಆಯುಷ್ಯ ಮತ್ತು ಮಂಗಳಕ್ಕಾಗಿ ಇಂತಹ ವೇದ ಕರ್ಮ ನೆರವೇರಿಸುವ ಸಂಪ್ರದಾಯ ಅನೇಕ ಕುಟುಂಬ ಇಂದಿಗೂ ಮುಂದುವರಿಸಿಕೊಂಡು ಬಂದಿದೆ. ಇಂತಹ ಅಪರೂಪದ ಕ್ಷಣ ಸೃಷ್ಟಿಯಾಗಿದ್ದು ಹಕ್ಲಾಡೆಯ ಯಕ್ಷಗಾನ ಕಲಾವಿದ ಭಾಸ್ಕರ್ ಹೆಬ್ಬಾರ್, ಶ್ರೀದೇವಿ ಹೆಬ್ಬಾರ್ ಮನೆಯಲ್ಲಿ. ಇವರ ಮಗ ವೇದಮೂರ್ತಿ ಸುಬ್ರಹ್ಮಣ್ಯ ಹೆಬ್ಬಾರ್ ಮತ್ತು ರಂಜಿತಾ ಹೆಬ್ಬಾರ್ ಮಗ ನಿರ್ಗುಣ ಹೆಬ್ಬಾರ್ ಹುಟ್ಟುಹಬ್ಬ ಆಚರಣೆ ಕೃಷ್ಣ ಯಜುರ್ವೇದ ಸಂಹಿತಾ ಮೂಲಕ ನಡೆದಿರೋದು ವಿಶೇಷ. ನಮ್ಮ ಹಿಂದಿನ ಪರಂಪರೆಯ ನೆನಪಿಸಿದ ಕ್ಷಣವೂ ಹೌದು. ಇಲ್ಲಿ ಒಂದು ವಿಷಯ ಗಮನಿಸಬೇಕಾಗುತ್ತೆ. ಯಾಗ ಅಂದರೆ ಕೇವಲ ಅಗ್ನಿಗೆ ದ್ರವ್ಯ ಹಾಕುವುದಲ್ಲ, ಅದರ ಹಿಂದೆ ಮಂತ್ರ ಇದೆ ರೀ. ಮಂತ್ರದ ಹಿಂದೆ ಸಂಕಲ್ಪವೂ ಇದೆ. ಸಂಕಲ್ಪದ ಹಿಂದೆ ಒಂದು ಪ್ರಾರ್ಥನೆ ಇದೆ. ಪ್ರಾರ್ಥನೆಯ ಹಿಂದೆ ಕುಟುಂಬದ ಒಳಿತಿಗಾಗಿ ದೇವರ ಮುಂದೆ ಭಕ್ತಿಯಿಂದ ನಿಂತಿರುವ ಒಂದು ಮನಸ್ಸಿದೆ ರೀ. ಹಾಗೆ ಯಾಗದಲ್ಲಿ ಪುರೋಹಿತ ಪಾತ್ರವು ಬಹಳ ಮಹತ್ವದ್ದು. ಮಂತ್ರಗಳ ಶುದ್ಧ ಉಚ್ಚಾರಣೆ, ವಿಧಿಯ ಕ್ರಮ, ಸಂಕಲ್ಪ, ಆಹುತಿ ಮತ್ತು ಸಂಬಂಧಿಸಿದ ಕರ್ಮ ಶಾಸ್ತ್ರಾನುಸಾರವಾಗಿ ನಡೆಯುವುದು ಅವರ ಜವಾಬ್ದಾರಿ. ಒಂದು ಕಡೆ ವೇದ ಮಂತ್ರಗಳ ಗಂಭೀರ ಧ್ವನಿ, ಮತ್ತೊಂದು ಕಡೆ ಯಜ್ಞಾಗ್ನಿಯ ಜ್ವಾಲೆ. ಇದರ ನಡುವೆ ಕುಳಿತ ಯಜಮಾನರು ಮತ್ತು ಕುಟುಂಬದ ಸದಸ್ಯರು ಇವೆಲ್ಲವೂ ಸೇರಿ ಒಂದು ಸಾಮಾನ್ಯ ಕಾರ್ಯಕ್ರಮ ಆಧ್ಯಾತ್ಮಿಕ ಅನುಭವವಾಗಿ ಬದಲಾಗಿ ಬಿಡುತ್ತೆ ಕಾಣ್ರಿ. ನಮ್ಮ ಹಿರಿಯರು ಆಯುಷ್ಯವೇ ಜೀವನದ ಮೂಲ ಸಂಪತ್ತು ಎಂದು ಭಾವಿಸಿದರು. ಹೀಗಾಗಿ ಮಗುವಿನ ಬೆಳವಣಿಗೆಗೆ ಪ್ರತಿಯೊಂದು ಹಂತವೂ ವಿಶೇಷ. ಮಗು ಆರೋಗ್ಯವಾಗಿ ಬೆಳೆಯಬೇಕು, ಉತ್ತಮ ಬುದ್ಧಿ ಮತ್ತು ಉತ್ತಮ ವಿದ್ಯೆ ಪಡೆಯಬೇಕು, ಸಂಸ್ಕಾರ ಹೊಂದಬೇಕು, ಕುಟುಂಬಕ್ಕೆ ಕೀರ್ತಿ ತರಬೇಕು, ಜೀವನದಲ್ಲಿ ಸುಖ, ಶಾಂತಿ ಮತ್ತು ಮಂಗಳ ದೊರೆಯಬೇಕು ಎಂಬ ಹಾರೈಕೆ ಇಂತಹ ಧಾರ್ಮಿಕ ಆಚರಣೆ ಹಿಂದಿರುವ ಪ್ರಮುಖ ಭಾವನೆಗಳಲ್ಲಿ ಒಂದು. ಇಂದಿನ ಆಧುನಿಕ ಜೀವನ ಶೈಲಿಯಲ್ಲಿ ಇಂತಹ ಪರಂಪರೆ ನಿಧಾನ ನಮ್ಮಿಂದ ಕಣ್ಣಿಂದ ದೂರವಾಗುತ್ತಿರುವ ಸಂದರ್ಭದಲ್ಲಿ ಈ ರೀತಿಯ ಆಚರಣೆ ನೋಡಿದಾಗ ಒಂದು ಸಹಜ ಪ್ರಶ್ನೆ ಹುಟ್ಟುತ್ತದೆ. ಸಾವಿರಾರು ವರ್ಷಗಳ ಹಿಂದೆ ರೂಪುಗೊಂಡ ವೇದ ಪರಂಪರೆ ಇಂದಿಗೂ ಹೀಗೆ ಜೀವಂತ. ಕೃಷ್ಣ ಯಜುರ್ವೇದ ಸಂಹಿತೆ ಮಂತ್ರಗಳು ಯಾವ ರೀತಿಯಲ್ಲಿ ಈ ಕರ್ಮಗಳಲ್ಲಿ ಬಳಕೆಯಾಗುತ್ತೆ, ಯಾಗದಲ್ಲಿ ನಡೆಯುವ ಪ್ರತಿಯೊಂದು ವಿಧಿಯ ಅರ್ಥ ಏನು, ಪುರೋಹಿತರು ಯಾವ ಕ್ರಮದಲ್ಲಿ ಕರ್ಮವನ್ನು ನೆರವೇರಿಸುತ್ತಾರೆ, ಮುಖ್ಯವಾಗಿ ಮಗುವಿನ ಹುಟ್ಟುಹಬ್ಬದಂಥ
ಒಂದು ವೈಯಕ್ತಿಕ ಸಂತೋಷದ ಸಂದರ್ಭ ವೇದ ಪರಂಪರೆಯೊಂದಿಗೆ ಜೋಡಿಸಿರುವುದು ಹಿಂದಿರುವ ನಮ್ಮ ಪೂರ್ವಜರ ಚಿಂತನೆ ಏನು ಎಲ್ಲವನ್ನು ಡಾಕ್ಟರ್ ಗೋಪಾಲಕೃಷ್ಣ ಭಟ್ ಕೊಲ್ಲೂರು ವಿವರಿಸಿದ್ದಾರೆ. ಈ ಯಾಗದ ಪ್ರತಿಯೊಂದು ಹಂತ ಗಮನಿಸಿ ಪುರೋಹಿತರ ಮಂತ್ರೋಚ್ಚಾರಣೆ ಕೇಳಿ ಸಂಪೂರ್ಣ ವಿಧಿ ಹಿಂದಿರುವ ಪರಂಪರೆ ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾಡೋಣ. ಇದು ಕೇವಲ ಒಂದು ಹುಟ್ಟುಹಬ್ಬದ ಆಚರಣೆಯ ದೃಶ್ಯವಂತೂ ಅಲ್ವೇ ಅಲ್ಲ, ಇದು ಒಂದು ಕುಟುಂಬದ ಪ್ರಾರ್ಥನೆ, ಮಗುವಿನ ಭವಿಷ್ಯಕ್ಕಾಗಿ ಹಿರಿಯರ ಹಾರೈಕೆ, ಸಾವಿರಾರು ವರ್ಷಗಳ ವೇದ ಪರಂಪರೆ ಇಂದಿನ ಪೀಳಿಗೆಗೆ ಕೊಂಡೊಯ್ಯುವ ಪ್ರಯತ್ನ. ಮುಂದಿನ ಭಾಗ ನಿಮಗಾಗಿ ಡಾಕ್ಟರ್ ಗೋಪಾಲಕೃಷ್ಣ ಭಟ್ ಅವರ ವಿವರ ಕೇಳಿ. ಕೃಷ್ಣ ಯಜುರ್ವೇದ ಯಾಗದ ಸಂಪೂರ್ಣ ಅನುಭವ ನಿಮಗಾಗುವ ನಂಬಿಕೆ ನನಗಿದೆ. ಒಳ್ಳೆಯ ದೇಶದಲ್ಲಿ ಇದ್ದೇವೆ, ಒಳ್ಳೆಯ ಆಚಾರವಂತರು ಇದನ್ನ ಮಾಡ್ತಾ ಇದ್ದಾರೆ. ಯದೇವ ವಿದ್ಯೆಯಾ ಕರೋತಿ ಉಪನಿಷದಂ ತದೇವ ವೀರ್ಯವತ್ತರಂ ಭವತಿ ಅಂತ. ಈ ವೇದಗಳನ್ನ, ವೇದ ಜ್ಞಾನವನ್ನ ಎಲ್ಲವನ್ನ ತಿಳಿದುಕೊಂಡು ನಾವು ಯಜ್ಞಗಳನ್ನೆಲ್ಲ ಮಾಡಬೇಕು. ಹಾಗೆ ಮನೆಯಲ್ಲಿ ವೇದ ಚೆನ್ನಾಗಿ ಅಧ್ಯಯನವನ್ನು ಮಾಡಿದಂಥವರು ಇದ್ದಾರೆ, ಶ್ರದ್ಧೆ ಇರುವಂತಹ ನೀವೆಲ್ಲರೂ ಇದ್ದೀರಿ. ಆ ಯಜ್ಞನಾರಾಯಣನನ್ನ ಇವತ್ತು ಬಹಳ ಶ್ರದ್ಧೆಯಿಂದ ಉಪಾಸನೆಯನ್ನು ಮಾಡಿದ್ದೀರಿ. ಪ್ರತಿ ವರ್ಷವೂ ಕೂಡ ಇದೊಂದು ಎಲ್ಲರಿಗೂ ಬರುವಂತಹ ಸುಯೋಗ ನಮಗೂ ಇದೆ. ಇದನ್ನೆಲ್ಲ ಕಲ್ಪಿಸಿರುವಂತಹದ್ದು ನೀವು, ನಿಮ್ಮ ಮನೆಯವರು. ಭಗವಂತನ ಅನುಗ್ರಹ ಆಗಬೇಕು ಎನ್ನುವಂತಹ ದಿವ್ಯವಾಗಿರುವಂತಹ ನಿಮ್ಮ ಒಂದು ಆ ಸಂಕಲ್ಪ. ನಿಷ್ಕಾಮೋ ಮೋಕ್ಷಮಾಪ್ನುಯ ಅಂತ ಹೇಳಿದ ಭಗವಂತನ ಅನುಗ್ರಹ ಎನ್ನುವಂತಹದ್ದು ಅದು ಶ್ರೇಷ್ಠತಮವಾಗಿರುತ್ತದೆ. ಈ ವೇದ ರಾಶಿ ಎನ್ನುವಂತಹದ್ದು ಏನುಂಟೋ, ಋಷಿಗಳೆಲ್ಲ ಸಾಧನೆಯನ್ನು ಮಾಡಿದಂತಹ ತಮ್ಮ ಜೀವನವನ್ನೇ ಅರ್ಪಿಸಿಕೊಂಡು ತಮ್ಮ ಜೀವನವನ್ನೇ ಅವರು ಸಾಧಿಸದಂತಹ ಎಲ್ಲ ಏನು ಸಾಧನೆ ಉಂಟೋ ಅದೆಲ್ಲವೂ ಕೂಡ ವೇದಗಳಲ್ಲಿದೆ. ತಮ್ಮ ಜೀವನವನ್ನ ಸಾರ್ಥಕವನ್ನ ಮಾಡಿಕೊಂಡ್ರು. ಈ ವೇದಕ್ಕಾಗಿ ತಮ್ಮ ಜೀವನವನ್ನೇ ಅವರು ಸವಿಸಿದ್ರು. ಅಂತಹ ವೇದ ರಾಶಿ. ವೇದ ಎನ್ನುವಂತಹದ್ದು ಜ್ಞಾನರಾಶಿ ಅಂತ ಅರ್ಥ. ಇಷ್ಟ ಪ್ರಾಪ್ತಿ ಅನಿಷ್ಟ ಪರಿಹಾರಯೋ ಅಲೌಕಿಕಂ ಬೋಧಯತಿ ಇತಿ ವೇದ. ಇಷ್ಟ ಪ್ರಾಪ್ತಿಯೂ ಆಗುತ್ತದೆ, ಅನಿಷ್ಟ ನಿವೃತ್ತಿಯೂ ಆಗುತ್ತದೆ. ಇಷ್ಟ ಪ್ರಾಪ್ತಿ ಅನಿಷ್ಟ ನಿವಾರಕ. ನಮ್ಮ ಜನ್ಮಾಂತರವಾಗಿರುವಂತಹದ್ದು, ನಮಗೆ ಕಣ್ಣಿಗೆ ಕಾಣದೇ ಇರುವಂತಹ ಪಾಪಗಳನ್ನೆಲ್ಲ ನಾವು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಒಂದಷ್ಟು ಮಾಡ್ತೇವೆ, ಒಂದಷ್ಟು ಗೊತ್ತಿದ್ಕೊಂಡು ನಾವು ಮಾಡ್ತೇವೆ. ಆ ಎಲ್ಲದಕ್ಕೂ ಪರಿಹಾರ ಏನು ಅಂತ ಕೇಳಿದರೆ ಆ ವೇದಗಳೇ ಪರಿಹಾರ. ನಾವು ಎಲ್ಲೆಲ್ಲೋ ದಾನಗಳನ್ನೆಲ್ಲ ತೆಗೆದುಕೊಂಡು ಬರ್ತೇವೆ. ಆ ಎಲ್ಲ ದಾನಗಳಿಂದ ಬರುವಂತಹ ಪಾಪಗಳ ನಿವೃತ್ತಿ ಎಲ್ಲಿದೆ ಅಂತ ಕೇಳಿದರೆ ಆ ವೇದಗಳಲ್ಲಿದೆ. ಆ ವೇದ ಮಂತ್ರಗಳನ್ನ ಅಧ್ಯಯನ ಮಾಡಿ ಆ ವೇದ ಮಂತ್ರಗಳಿಂದ ಹವನವನ್ನು ಮಾಡಿದರೆ ಆ ಎಲ್ಲ ಪಾಪವನ್ನ ನಿವೃತ್ತಿ ಮಾಡಿಕೊಳ್ಳಬಹುದು ಅಂತ. ಹಾಗಾಗಿ ಈ ವೇದದ ಅರ್ಥವನ್ನ ಹೇಳಬೇಕಾಗಿದ್ರೆ ಯಸ್ತೂಪಾಯೋ ನ ಬುದ್ಧತೆ ಏನಂ ವಿದಂತಿ ವೇದೇನ ತಸ್ಮಾದ್ವೇದಸ್ಯ ವೇದತ ಅಂತ ಹೇಳಿದ್ದಾರೆ. ಪ್ರತ್ಯಕ್ಷೇಣಾನುಮಿತ್ಯಾವ ಯಸ್ತೂಪಾಯೋ ನ ಬುದ್ಧತೆ. ನಮಗೆ ಕಣ್ಣಿಗೆ ಕಾಣುವಂತಹ ಒಂದಷ್ಟು ದಾರಿಗಳಿರ್ತದೆ. ಆ ದಾರಿಗಳಿಗೆ ನಮಗೆ ಯಾವ ಸಾಕ್ಷಿಯೂ ಬೇಕಾಗಿಲ್ಲ, ನಾವು ಹೀಗೆ ಹೋಗ್ಬಹುದು. ನಮಗೆ ಕಣ್ಣಿಗೆ ಕಾಣದೇ ಇರುವಂತಹ ತುಂಬಾ ದಾರಿಗಳಿದೆ. ಆ ಎಲ್ಲ ದಾರಿಗಳಲ್ಲಿ ಹೋಗಬೇಕು ಅಂತ ಆದ್ರೆ ನಮಗೆ ವೇದಗಳು ದಾರಿಯನ್ನು ತೋರಿಸ್ತಾ ಇವೆ. ನಮ್ಮ ಜೀವನ ಎನ್ನುವಂತಹದ್ದು ಕೇವಲ ಇಲ್ಲಿಗೆ ಮಾತ್ರ ಸೀಮಿತವಾಗಿರುವಂತಹದ್ದಲ್ಲ, ಮುಂದೆ ಮತ್ತೊಂದು ಜೀವನವೂ ಕೂಡ ಇದೆ. ಅಲೌಕಿಕವಾಗಿರುವಂತಹ ಜೀವನ ಅನ್ನುವಂತಹದ್ದು ಈ ಲೌಕಿಕ ಜೀವನ ಅಲ್ಲ. ಆ ಅಲೌಕಿಕದಲ್ಲಿ ಜೀವನವನ್ನ ಈ ಲೌಕಿಕದಲ್ಲಿ ನಾವು ಕಟ್ಟಿಕೊಳ್ಳುವಂತಹದ್ದು. ಹಿಂದೆ ನಾವು ಕಟ್ಟಿಕೊಂಡಂತಹ ಜೀವನದ ಒಂದು ಭಾಗಕ್ಕಾಗಿ ನಾವು ಇಂತಹ ಸುಕೃತವಾಗಿರುವಂತಹ ಪುಣ್ಯತಮವಾಗಿರುವಂತಹ ಜೀವನವನ್ನ ನಾವು ಪಡೆದಿದ್ದೇವೆ. ಇಂತಹ ಯಜ್ಞಾದಿಗಳನ್ನ ಮಾಡ್ಲಿಕ್ಕೆ ನಾವು ಯೋಗ ಭಾಗ್ಯವನ್ನೆಲ್ಲ ನಾವು ಪಡೆದಿದ್ದೇವೆ. ಮುಂದೆ ನಮ್ಮ ಜೀವನ ಎನ್ನುವಂತಹದ್ದು ಸುಖಮಯವಾಗಿರ್ಬೇಕು ಅಂತಾದ್ರೆ, ಇಷ್ಟ ಪ್ರಾಪ್ತಿ ಆಗಬೇಕು ಅಂತಾದ್ರೆ ಆ ಭಗವಂತನ ಅನುಗ್ರಹ ಎನ್ನುವಂತಹದ್ದು ಇರಬೇಕು. ಅದರಲ್ಲಿಯೂ ಕೂಡ ಅಗ್ನಿರ್ದೇವೋ ದ್ವಿಜಾತಿ ನಾಮ ಅಂತ ಹೇಳಿದ್ದಾರೆ. ಅಗ್ನಿಯ ಉಪಾಸನೆಯನ್ನು ಮಾಡಿದರೆ ನಾವು ಎಲ್ಲವನ್ನ ನಾವು ಪಡೆಯಬಹುದು ಅಂತ ಹೇಳಿ. ಹಾಗೆ ವೇದ ಕ್ರಿಯಾಯೋಗ ತಪಸ್ಸಮಾಧಿ ಸ್ತವಾರ್ಹಣಂ ಏನ ಜನಸಮೀಹತೆ ಅಂತ ಹೇಳಿದ್ದಾರೆ. ವೇದದಿಂದ ಭಗವಂತನ ಅನುಗ್ರಹವನ್ನು ಪಡೆಯಬಹುದು ಅಂತ ಎಲ್ಲ ಶಾಸ್ತ್ರಗಳು ವೇದಗಳು ಎಲ್ಲ ಹೇಳಿದೆ. ಈ ಭವಾರ್ಣವ ಎನ್ನುವಂತಹದ್ದು ಅತ್ಯಂತ ಚಿಕ್ಕದಾಗಿ ಬಿಡುತ್ತದೆ ಅಂತ ಆ ವೇದಗಳ ಅನುಗ್ರಹವನ್ನು ಪಡೆದ್ರೆ. ಅಲ್ಲ, ಎಲ್ಲಕ್ಕಿಂತಲೂ ದೊಡ್ಡದಾಗಿರುವಂತಹ ಸಂಪತ್ತು ಅದು ವೇದ. ಆ ವೇದದ ಸಂಪತ್ತನ್ನ ನಾವು ಬೆಳೆಸಿಕೊಳ್ತಾ ಹೋದರೆ ನಾವು ಆರೋಗ್ಯದಿಂದ ಇರಬಹುದು, ಅನ್ಯೋನ್ಯತೆಯಿಂದ ಇರಬಹುದು, ಪುತ್ರ ಪೌತ್ರಾದಿ ಅನವಚ್ಚಿನ್ನ ಸಂತತಿ ಎಲ್ಲವನ್ನ ಪಡೆಯಬಹುದು. ಜನ್ಮಾಂತರವಾಗಿರುವಂತಹ ಅಜ್ಞಾನವಾಗಿರುವಂತಹ ಯಾವುದೇ ಪಾಪಗಳಿದ್ರು ಅದನ್ನೆಲ್ಲವನ್ನ ನಾವು ತೊಡೆದುಕೊಳ್ಳಬಹುದು, ಅದನ್ನೆಲ್ಲ ನಿವಾರಿಸಿಕೊಳ್ಳಬಹುದು. ಅದಕ್ಕೆ ಅಲೌಕಿಕಂ ಉಪಾಯ ಅಂತ ಹೇಳ್ಬಿಡ್ತಾರೆ. ಅಂತಹ ವೇದದ ಉಪಾಸನೆ ಅಲೌಕಿಕವಾಗಿರುವಂತಹ ಉಪಾಯ, ಲೌಕಿಕವಾಗಿರುವಂತಹ ಉಪಾಯ ಅಲ್ಲ. ಒಂದಷ್ಟು ದುಡ್ಡು ಕೊಟ್ಟು ಬಿಟ್ರೆ ಏನೋ ಸಿಗ್ತದೆ, ಆದ್ರೆ ಇದು ಹಾಗಲ್ಲ. ಅಲೌಕಿಕವಾಗಿರುವಂತಹ ಪ್ರಪಂಚವನ್ನ ನಾವು ಪಡೆಯಲಿಕ್ಕೆ ಉಪಾಯ ಎನ್ನುವಂತಹದ್ದು ಈ ವೇದ ಅಂತ ಹೇಳಲ್ಪಟ್ಟಿದೆ. ಅಂತಹ ಋಷಿಗಳ ಉಪಾಸನೆ, ಆಮೇಲೆ ಅತಿಥಿಗಳನ್ನ ಆಹ್ವಾನಿಸಿ ಅವಳ ಉಪಚಾರವನ್ನ ಮಾಡುವಂತಹದ್ದು, ಇದೆಲ್ಲವೂ ಕೂಡ ಈ ಮುಖೇನವಾಗಿ ನೀವು ಮಾಡ್ತಾ ಇದ್ದೀರಿ. ತುಂಬಾ ಸಂತೋಷ. ಅನವರತವಾಗಿ ನಿಮ್ಮ ಈ ಕುಟುಂಬದಲ್ಲಿ ಇಂತಹ ವೇದಗಳ ಆರಾಧನೆ, ಭಗವಂತನ ಆರಾಧನೆ ನಿರಂತರವಾಗಿ ನಡೀಲಿ. ತನ್ಮುಖೇನವಾಗಿ ನಿಮ್ಮ ಸಂಕಲ್ಪ ಏನುಂಟೋ ಆ ಸಂಕಲ್ಪ ಎನ್ನುವಂತಹದ್ದು ಪರಿಪೂರ್ಣವಾಗಿ ಆಗಲಿ. ವಿಶೇಷವಾಗಿ ಅವನ ನಕ್ಷತ್ರ ದಿವಸ ಇವತ್ತು ಮಾಡಿದ್ದೀರಿ. ಅವನಿಗೂ ಸದ್ವಿದ್ಯಾ ಸದ್ಬುದ್ಧಿ ಕೊಟ್ಟು ವೇದಾಧ್ಯಯನವನ್ನ ಮಾಡಿ
ಅವನು ಲೋಕವನ್ನ ನಿಮ್ಮ ಕುಟುಂಬವನ್ನ ಬೆಳಗುವಂತಹ ಸತ್ಪುತ್ರನಾಗಲಿ ಅಂತ ಹೇಳ್ಕೊಂಡು ಮನ ತುಂಬಿ ನಾವೆಲ್ಲರೂ ಕೂಡ ಈ ಕರ್ಮದ ಎಲ್ಲ ಫಲಗಳು ನಿಮಗೆ ಸಿಗಲಿ ಅಂತ ಹೇಳ್ಕೊಂಡು ನಿಮಗೆ ಆಶೀರ್ವಾದವನ್ನ ಮಾಡ್ತಾ ಇದ್ದೇವೆ. ಇಲ್ಲಿ ಕೃಷ್ಣ ಯಜುರ್ವೇದ ತೈತ್ತರೀಯ ಶಾಖಾಂತರ್ಗತವಾಗಿರುವಂತಹ ವೈಶ್ವದೇವ ಕಾಂಡ, ಆ ಕಾಂಡದ ಮಂತ್ರಹವನ ಎನ್ನುವಂತಹದ್ದು ಇಲ್ಲಿ ಮಾಡಿದ್ದೇವೆ. ಕೃಷ್ಣ ಯಜುರ್ವೇದದಲ್ಲಿ 5 ಕಾಂಡಗಳು ವಿಶೇಷವಾಗಿ ಇರುವಂತಹದ್ದು. ಪ್ರಾಜಾಪತ್ಯ, ಸೌಮ್ಯ, ಆಗ್ನೇಯ, ವೈಶ್ವದೇವ, ಸ್ವಯಂಭುವ ಎನ್ನುವಂಥದ್ದಾಗಿ ಈ 5 ಕಾಂಡಗಳು. ಈ 5 ಕಾಂಡಗಳನ್ನ ಹವನವನ್ನ ಮಾಡಿದರೆ ಸಕಲ ವಿಧವಾಗಿರುವಂತಹ ಪಾಪಗಳ ಪರಿಹಾರವಾಗುತ್ತದೆ. ಅಷ್ಟೇ ಅಲ್ಲ, ಭಗವಂತನ ಒಂದು ಅನುಗ್ರಹ, ವೇದನಾರಾಯಣನ ಅನುಗ್ರಹ ಎನ್ನುವಂತಹದ್ದು ಆಗುತ್ತದೆ ಎನ್ನುವಂಥದ್ದು. ಬ್ರಾಹ್ಮಣನಾಗಿ ಹುಟ್ಟಿದ ಮೇಲೆ ನಿಷ್ಕಾರಣಂ ಬ್ರಾಹ್ಮಣೇನ ಷಡಂಗೋ ವೇದೋಧ್ಯೇಯೋ ಜ್ಞೇಯಶ್ಚ ಅಂತ ತಿಳಿಸ್ತದೆ ಶಾಸ್ತ್ರಗಳು, ವೇದಗಳು. ಬ್ರಾಹ್ಮಣನಾಗಿ ಹುಟ್ಟಿದ ಮೇಲೆ ಇದಕ್ಕೆ ಕಾರಣ ಬೇಕಾಗಲಿಲ್ಲ, ನಿಷ್ಕಾರಣವಾಗಿ ಅವನು ವೇದಾಧ್ಯಯನವನ್ನ ಮಾಡಲೇಬೇಕು ಎನ್ನುವಂತಹದ್ದು. ಈ ದೇಶದಲ್ಲಿ ಮುಖ್ಯವಾಗಿ ನಮಗೆ ಸಂಪತ್ತುಗಳು ಅನೇಕ ಇರುತ್ತವೆ. ಆದರೆ ಆ ಸಂಪತ್ತುಗಳೆಲ್ಲ ಲೌಕಿಕವಾಗಿರುವಂತಹ ಸಂಪತ್ತು. ನಿಜವಾಗಿರುವಂತಹ ಸಂಪತ್ತುಗಳು ಯಾವುದು ಅಂತ ವೇದವೇ ಸ್ವತಃ ಹೇಳುತ್ತದೆ. ಋತಸ್ಸಾಮಾನಿಯ ಜೋಗುಂಶಿ ಸಾಹಿ ಶ್ರೀರಮೃತಾ ಸತಾಂ ಅಂತ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಈ 4 ವೇದಗಳೇ ನಮ್ಮ ಭಾರತೀಯರ ಒಂದು ಸಂಪತ್ತು ಅಂತ ಹೇಳಲ್ಪಟ್ಟಿದೆ. ವೇದಗಳಲ್ಲಿ ಹೇಳದೇ ಇರುವಂತಹ ಯಾವುದೂ ಕೂಡ ಈ ಪ್ರಪಂಚದಲ್ಲಿ ಇಲ್ಲ. ಪ್ರತಿಯೊಂದೂ ಕೂಡ ಈ ವೇದಗಳಲ್ಲಿ ಹೇಳಲ್ಪಟ್ಟಿದೆ. ಇದರಲ್ಲಿ ನಮಗೆ ಕಣ್ಣಿಗೆ ಕಾಣುವಂತಹ ಯಾವ ಪ್ರಪಂಚ ಉಂಟೋ ಆ ಎಲ್ಲ ಪ್ರಪಂಚಗಳು ಸಾಮಾನ್ಯವಾಗಿ ನಾವು ಅದಕ್ಕೆ ಯಾವುದೇ ವಿಧವಾಗಿರುವಂತಹ ಪ್ರತ್ಯಕ್ಷಕ್ಕೆ ಬೇರೆ ಆಗಿರುವಂತಹ ಪ್ರಮಾಣ ಬೇಕಾಗಲಿಲ್ಲ. ಆದ್ರೆ ಅದೃಷ್ಟೇವಾ ಕಣ್ಣಿಗೆ ಕಾಣದೇ ಇರುವಂತಹ ಅನೇಕ ಪ್ರಪಂಚ ಇದೆ, ವಸ್ತುಗಳಿದೆ, ಅನೇಕ ಪ್ರಾಮಾಣ್ಯಗಳಿದೆ. ಅದನ್ನೆಲ್ಲವನ್ನ ತಿಳಿಸುವಂತಹ ಆ ಪ್ರಮಾಣ ಯಾವುದು ಅಂತ ಕೇಳಿದ್ರೆ ಅದು ವೇದ ಪ್ರಮಾಣ. ವೇದಗಳಿಂದ ನಾವು ಅವುಗಳನ್ನೆಲ್ಲ ತಿಳಿಬಹುದು. ಇವಾಗ ಉದಾಹರಣೆ ಹೇಳಬೇಕು ಅಂತಂದ್ರೆ, ನಮಗೆ ಗ್ರಹಣಗಳು ಸಂಭವಿಸ್ತವೆ. ಆ ಗ್ರಹಣಗಳು ಇಂಥ ದಿವಸ, ಈ ಕಾಲದಲ್ಲಿ, ಈ ಕಾಲಘಟ್ಟದಲ್ಲಿ, ಇಂಥ ಪ್ರದೇಶದಲ್ಲಿ ಸಂಭವಿಸ್ತದೆ ಅಂತ ವೇದದ ಅಂಗವಾಗಿರುವಂತಹ ಜ್ಯೋತಿಷ ಅದು ತಿಳಿಸ್ತದೆ. ಹಿಂದೆ ಯಾವುದೇ ಉಪಕರಣಗಳಿರಲಿಲ್ಲ. ಆ ಉಪಕರಣಗಳ ಇಲ್ಲದೇ ಇರುವಂತಹ ಕಾಲಗಳಲ್ಲಿಯೂ ಕೂಡ ವೇದಾಂಗಗಳು ಇದನ್ನೆಲ್ಲ ತಿಳಿಸ್ತವೆ. ಹಾಗೆ ಸೂರ್ಯ ತನ್ನ ಕಕ್ಷೆಯ ಸುತ್ತ ತಿರುಗುತ್ತಾನೆ ಅಂತ ವಿಜ್ಞಾನ ಇವತ್ತು ತಿಳಿಸಿದರೆ, ಈ ವೇದ ಎಷ್ಟೋ 1000 ವರ್ಷಗಳ ಹಿಂದೆ ಸೂರ್ಯ ಏಕಾಕಿ ಚರತಿ ಚಂದ್ರಮ ಜಾಯತೆ ಪುನಃ ಇತ್ಯಾದಿ ವೇದಗಳಲ್ಲಿ ಅದನ್ನೆಲ್ಲ ತಿಳಿಸಿಬಿಟ್ಟಿದೆ. ಹೀಗೆ ಈ ಪ್ರಪಂಚದ ಸತ್ಯತೆ ಎನ್ನುವಂತಹದ್ದು ಏನುಂಟೋ ಅದೆಲ್ಲವೂ ಕೂಡ ಈ ವೇದಗಳಲ್ಲಿದೆ. ಹಾಗಾದ್ರೆ ಈ ವೇದಗಳನ್ನೆಲ್ಲ ಯಾರಾದರೂ ಬರೆದಿರುವಂತಹದ್ದೋ ಅಂತ ಕೇಳಿದ್ರೆ, ವೇದಗಳು ಯಾರಿಂದಲೂ ರಚನೆ ಮಾಡಿಸಲ್ಪಟ್ಟಿರುವಂತಹದ್ದಲ್ಲ. ಅಪೌರುಷೇಯಂ ವೇದಾಹ ಅಂತ ಮೀಮಾಂಸಕರು ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾವುದೇ ಪುರುಷನಿಂದ ನಿರ್ಮಿತವಾಗಿರುವಂತಹದ್ದಲ್ಲ. ಹಾಗಾದ್ರೆ ಎಲ್ಲಿಂದ ಸಿಕ್ತು ಅಂತ ಕೇಳಿದ್ರೆ, ಋಷಿಗಳೆಲ್ಲ 1000 ವರ್ಷ ತಪಸ್ಸು ಮಾಡಿಕೊಂಡು ಒಂದೊಂದು ಮಂತ್ರಗಳನ್ನೆಲ್ಲ ಕಂಡುಕೊಂಡಿದ್ದಾರೆ. ಆ ಮಂತ್ರಗಳನ್ನ ನಮಗೆ ವೇದಗಳಲ್ಲಿ ತಿಳಿಸಿದ್ದಾರೆ, ಇಂಥ ದೇವತಾ ಮಂತ್ರಗಳು ಅಂತ. ಹಾಗಾಗಿ ಒಂದೊಂದು ಮಂತ್ರಗಳನ್ನ ಹೇಳಬೇಕಾಗಿದ್ರೆ ನಾವು ಋಷಿ ಛಂದಸ್ಸುಗಳನ್ನೆಲ್ಲ ನೆನಪು ಮಾಡ್ಕೊಳ್ತೇವೆ. ಕಾರಣ ಏನು ಅಂತ ಕೇಳಿದ್ರೆ, ಆ ಮಂತ್ರಗಳನ್ನ ಆ ಋಷಿ ತಪಸ್ಸಿನಿಂದ ಕಂಡುಕೊಂಡಿದ್ದಾನೆ ಅಂತ ಅರ್ಥ. ಹಾಗೆ ಆ ಮಂತ್ರಗಳಲ್ಲಿ ಇಡೀ ಪ್ರಾಪಂಚಿಕವಾಗಿರುವಂತಹ ಸತ್ಯ ಎನ್ನುವಂತಹದ್ದು ಇದರೆಲ್ಲ ಅಡಗಿದೆ. ಅಷ್ಟೇ ಅಲ್ಲ, ಇಷ್ಟಪ್ರಾಪ್ತಿ ಅನಿಷ್ಟ ಪರಿಹಾರಕ ಅಲೌಕಿಕಂ ಉಪಾಯಂ ಅಂತ ಹೇಳಿದೆ. ಇದರಿಂದ ನಮಗೆ ಏನು ಸಿಗ್ತದೆ ಅಂತ ಕೇಳಿದ್ರೆ ಎಲ್ಲವನ್ನ ನಾವು ಪಡೆದುಕೊಳ್ಳಬಹುದು. ಬೇಕಾಗಿದ್ರೆ ರಾಷ್ಟ್ರಕಾಮನಾದವನು ರಾಷ್ಟ್ರಕಾಮೋ ಜುಹೋತ, ರಾಜ್ಯಕಾಮೋ ಜುಹೋತ, ಜುಹೋತಿ ಹೇಳುವಂತಹದ್ದಾಗಿ ಹೇಳಲ್ಪಟ್ಟಿದೆ. ದದ್ನಾ ಜುಹೋತಿ, ಇಂದ್ರಿಯ ಕಾಮ ಇರುವಂತವನು, ಆಮೇಲೆ ಪುತ್ರಕಾಮ ಇರುವಂತವನು, ಸ್ವರ್ಗಕಾಮ ಇರುವಂತವನು ಸ್ವರ್ಗಕಾಮೋ ಯಜೇತ, ಅಗ್ನಿಹೋತ್ರಂ ಜುಹುಯಾತ್ ಸ್ವರ್ಗಕಾಮ, ಯಾಗೇನ ಇಷ್ಟಂ ಭಾವಯೇತ, ಯಾಗಗಳಿಂದ ಏನನ್ನು ಪಡಿತಾನೆ, ಇಷ್ಟಂ ಭಾವಯೇತ, ಅದು ಸದಿಚ್ಛೆ ಆದ್ರೆ ಅದನ್ನೆಲ್ಲವನ್ನ ಅವನು ಪಡೆದುಕೊಳ್ಳುತ್ತಾನೆ ಅಂತ ವೇದಗಳು ತಿಳಿಸಿದೆ. ಅಂತಹ ಆ ವೇದಗಳಲ್ಲಿ ಪ್ರಪಂಚದಲ್ಲಿರುವಂತಹ ಎಲ್ಲ ಸತ್ಯತೆಗಳು ಕೂಡ ಇದೆ. ಅದು ತ್ರಿಕಾಲಾಬಾಧಿತವಾಗಿರುವಂತಹ ಸತ್ಯ. ಯಾವುದೋ ಒಂದು ಕನಸು ಕಾಣುತ್ತೇವೆ, ಅದು ಆ ಕಾಲಕ್ಕೆ ಸತ್ಯ, ಆಮೇಲೆ ಎಚ್ಚರ ಆದ್ಮೇಲೆ ಅದು ಅಸತ್ಯವಾಗಿ ಬಿಡುತ್ತದೆ. ಆದರೆ ವೇದಗಳು ಹಾಗಲ್ಲ. ಇವತ್ತು ಸತ್ಯ, ನಾಳೆಗೆ ಇನ್ನೊಂದು 1000 ವರ್ಷಕ್ಕೆ ಅದು ಅಸತ್ಯವಾಗುತ್ತದೆ ಹೇಳುವಂತಹದ್ದೇ ಇಲ್ಲ. ತಸ್ಮಾದ್ ವೇದಸ್ಯ ವೇದತ್ವಂ, ವೇದಕ್ಕೆ ವೇದವೇ ಪ್ರಮಾಣವಾಗಿದೆ. ಅಂತಹ ವೇದಗಳು ತಿಳಿಸಿದಂತಹ ದಾರಿಯಲ್ಲಿ ಹೋದರೆ ನಾವು ನಮ್ಮ ಜೀವನವನ್ನ ನಾವು ಸಾರ್ಥಕಪಡಿಸಿಕೊಳ್ಳಬಹುದು. ವೇದಗಳಲ್ಲಿ ಹೇಳಿದಂತಹ ಮಾರ್ಗಗಳನ್ನ ಅನುಸರಿಸಿದರೆ ಸಂಸ್ಕಾರಾದಿಗಳ ಮಾರ್ಗಗಳು ಉಂಟು.
ಆ ಎಲ್ಲ ಮಾರ್ಗಗಳನ್ನ ಅನುಸರಿಸಿದರೆ ವೇದ ಕ್ರಿಯಾಯೋಗ ತಪಸ್ಸಮಾಧಿ ಸ್ತವಾರ್ಹಣಂ ಜನಸ್ಸಮೀಹತೆ. ವೇದಗಳಿಂದ, ಕ್ರಿಯಾಯೋಗದಿಂದ, ತಪಸ್ಸಿನಿಂದ, ಸಮಾಧಿಗಳಿಂದ ನಾವು ನಮ್ಮ ಜೀವನವನ್ನ ನಾವು ಸಾರ್ಥಕಗೊಳಿಸಬಹುದು, ಭಗವಂತನ ಸ್ವರೂಪವನ್ನ ತಿಳಿದುಕೊಳ್ಳಬಹುದು, ನಮ್ಮ ಈ ಸಂಸಾರ ಸಾಗರದಿಂದ ನಾವು ಬಿಡುಗಡೆಯನ್ನ ಹೊಂದಬಹುದು ಎನ್ನುವಂಥದ್ದಾಗಿ ಈ ವೇದಗಳ ಮಹತ್ವವನ್ನ ತಿಳಿಸಿದೆ. ಹಾಗೆ ಈ ಸಂಹಿತಾ ಹೋಮ, ಈ ಕೃಷ್ಣ ಯಜುರ್ವೇದ ಸಂಹಿತಾ ಹೋಮ ಅಂತ ಹೆಸರು ಇದಕ್ಕೆ. ವೇದಗಳಲ್ಲಿ ಯಾವ್ಯಾವ ಮಂತ್ರಗಳಿಗೆ ಹವನವನ್ನ ಮಾಡಬೇಕು ಅದನ್ನೆಲ್ಲವನ್ನ ಇಲ್ಲಿ ತಿಳಿಸಿದ್ದಾರೆ. ಸಕಲ ಪಾಪದ ನಿವೃತ್ತಿಯೂ ಕೂಡ ಇಲ್ಲಿದೆ. ಇಷ್ಟಂಭಾವೇದ ಎಲ್ಲ ಇಷ್ಟಾರ್ಥಗಳನ್ನ ಸಿದ್ಧಿಸಿಕೊಳ್ಳಬಹುದು. ತನ್ಮೂಲಕವಾಗಿ ಈ ಮನೆಗೆ, ಗ್ರಾಮಕ್ಕೆ, ಲೋಕಕ್ಕೆ ಎಲ್ಲ ಕ್ಷೇಮ ಉಂಟಾಗುತ್ತದೆ ಈ ಯಜ್ಞಗಳಿಂದ. ಯಜ್ಞದಲ್ಲಿ ಯಾವ ಸ್ವಾರ್ಥವೂ ಇಲ್ಲ. ಹೇಗೆ ಒಂದು ಧೂಪವನ್ನು ಹಾಕಿದಾಗ ಆ ಧೂಮ ಆ ಎಲ್ಲ ಪರಿಸರಕ್ಕೂ ಅದು ಪಸರಿಸ್ತದೆಯೋ, ಹಾಗೆ ಒಬ್ಬ ಮನೆಯಲ್ಲಿ ಈ ಯಜ್ಞಗಳನ್ನು ಮಾಡಿದರೆ ಆ ಯಜ್ಞದಿಂದ ಬರುವಂತಹ ಫಲಗಳು ಇಡೀ ಕುಟುಂಬವನ್ನ ಅದು ಸೇರಿಕೊಳ್ಳುತ್ತದೆ. ಯಜ್ಞೋ ಹಿ ಶ್ರೇಷ್ಠತಮಂ ಕರ್ಮ ಅಂತ ಹೇಳ್ಬಿಟ್ಟಿದೆ. ಇಂತಹ ಯಜ್ಞ ಎನ್ನುವಂತಹದ್ದು ನಮ್ಮ ಜೀವನದ ಒಂದು ಶ್ರೇಷ್ಠತಮವಾಗಿರುವಂತಹ ಕರ್ಮ ಅಂತ ಎಲ್ಲ ಶಾಸ್ತ್ರಗಳಲ್ಲಿ, ವೇದಗಳಲ್ಲಿ ಹೇಳಲ್ಪಟ್ಟಿದೆ. ಕೃಷ್ಣ ಯಜುರ್ವೇದ ಮಂತ್ರಕೋಶದ ನಡುವೆ ಯಜ್ಞಾಗ್ನಿ ಸಾಕ್ಷಿಯಾಗಿಸಿಕೊಂಡು ನಡೆಯುತ್ತಿರುವ ವಿಶೇಷ ಯಾಗದ ಕುರಿತು ನಿಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟವಾದರೆ ಮೀಡಿಯಾ ಫೋಕಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಹಾಗೂ ಶೇರ್ ಮಾಡೋದು ಮರಿಬೇಡಿ. ಮತ್ತೊಂದು ಹೊಸ ವಿಷಯದೊಟ್ಟಿಗೆ ನಿಮ್ಮ ಭೇಟಿ. ಅಲ್ಲಿಯ ತನಕ ನಮಸ್ಕಾರ. ಜೈ ಕರ್ನಾಟಕ, ಜೈ ಹಿಂದ್.